ಎಲ್ರಿಗೂ ನಮಸ್ಕಾರ. ಪಾತ್ರ ಒಳಗಡೆ ಬನ್ನಿ. ರಮಿಕಾ ಸುತಾರ್ ಅಂತ, ಗುಲ್ಬರ್ಗ, ಉತ್ತರ ಕರ್ನಾಟಕ. ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು, ಮೀನಾ ಮ್ಯಾಮ್ ಅಂತ, ಅವ್ರ ಕಡೆಯಿಂದ ಬಂದಿರೋದು ನನಗೆ. ಅವಾಗ ಇವ್ರ ಪರಿಚಯ ಆಗಿ ನನಗೆ. ಅಂದರೆ ಮುಂಚೆ ನಾನು ಏನು ಪ್ರಿಪೇರ್ ಅಂತಂದರೆ ಆಗಿದ್ದೀನಿ, ಆ್ಯಕ್ಚುಲಿ ಆ್ಯಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ. ಬಟ್ ಇದು ಫಸ್ಟ್ ಫಿಲಮ್ ನನಗೆ. ಹಾಂ, ಇದೆ ಫಸ್ಟ್. ಹೇಳಿದ್ದಾರೆ ಆಗಲೇ ಸರ್ ಹೇಳ್ದಂಗೆ, ನನಗೆ ಅಷ್ಟೇ ಹೇಳಿರೋದಷ್ಟೇ. ಹೂಮಾರ ಕ್ಯಾರೆಕ್ಟರು, ಹೀರೋಯಿನ್ ಕ್ಯಾರೆಕ್ಟರ್ ಅಂತ. ನಂದು BCom ಕಂಪ್ಲೀಟ್ ಆಗಿದೆ, ಡಿಗ್ರಿ ಕಂಪ್ಲೀಟ್ ಅಷ್ಟೇ. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನನಗೆ ಬರಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ನನಗೆ ಮ್ಯಾಮ್ ಕಡೆಯಿಂದ ಬಂದು. ಓಕೆ, ಅಷ್ಟೇ. ಅಂದರೆ ಅದೇ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಾಟಕ ಅದಷ್ಟೇ ಮಾಡಿದ್ದೀನಿ, ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ, ಮತ್ತೇನು ಮಾಡಿಲ್ಲ ಅಷ್ಟೇ. ಇನ್ನು ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಗೊತ್ತಿಲ್ಲ ನಮ್ಮ ಮುಂದೆ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ಟೀಮ್ ಜೊತೆಗೆ ಅಂತ. ನಂಗೆ ತುಂಬ ನರ್ವಸ್ ಆಗ್ತಿದೆ, ಮಾತಾಡೋಕೆ ಆಗ್ತಿಲ್ಲ. ಇದೇ ಫಸ್ಟ್ ಅಲ್ವಾ, ನಂಗೆ ಮೈಕ್ ಹಿಡ್ಕೊಳಕ್ಕೂ ಆಗ್ತಿಲ್ಲ. ಲೋಕೇಶ್ ಸರ್ ಮಾತಾಡ್ತಾರೆ, ಮಾಸ್ ಮ್ಯೂಸಿಕ್ ಅಡ್ಡ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರ್, ರಾಮಾಯಣ ರಾಮೋದು ತಗೊಂಡಿದ್ದೀವಿ. ಸೊ ಇದು ಇವತ್ತು ಕರೆದ್ರು, ಇದರ ಫಸ್ಟ್ ಲುಕ್ ಇದೆ ಅಂತ. ಸೊ ಟೈಟಲ್ ಲಾಂಚ್ಗೆ, ಸೊ ಹಾಗಾಗಿ ಬಂದ್ವಿ ಸರ್. ಚಂದ್ರು ಒಬ್ಬ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಅವ್ರದ್ದು ಸಹಕಾರ ತುಂಬ ಇದೆ ನನಗೆ. ಸೊ ಮೆಸೇಜ್ ಇಲ್ಲದೆ ಇರೋ ಮೂವಿ ಮಾಡಿಲ್ಲ, ಯಾಕಂದರೆ ರಾಮಾಯಣ ರಾಮೋದ್ರಲ್ಲಿ ನನಗೆ ಒಂದು ಮೆಸೇಜ್ ಇದೆ ಅದರಲ್ಲಿ. ಸೊ ಖಂಡಿತ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾ ಕಿರಣ್ ಅಂತ. ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನನಗೆ ಪರಿಚಯ ಇದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು 25-30 ಮೂವಿ ಮಾಡಿದ್ದೀನಿ, ಮತ್ತು ಸೀರಿಯಲ್ಸು ಒಂದು 13 to 14 ಸೀರಿಯಲ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ನಮ್ಮದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ಬಲ್ಲಿ. ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ, ಪಂಕೋರಿ ಅಂತ ಒಂದು ಮೂವಿಲಿ. ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು. ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ, ಖಂಡಿತ ಬರಬೇಕು ಅಂತ. ಸೊ ಹಾಗಾಗಿ ತುಂಬ ಖುಷಿ ಆಯಿತು, ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು, ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಂದ್ರು ಆ್ಯಂಡ್ ಟು ದ ಎಂಟೈರ್ ಟೀಮ್. ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಇನ್ನು ನನಗೆ ಅದ್ರ ಬಗ್ಗೆ ಇನ್ನೊಂದು ಏನೂ ಐಡಿಯಾ ಇಲ್ಲ. ಸೊ ಎನಿವೇಸ್, ಒಟ್ಟು ಪಾತ್ರ ಯಾವುದಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಡೆಪ್ತ್ ಇರೋಂಥ ಪಾತ್ರ ಬೇಕು ಅಂತ ಹೇಳಿದ್ದೆ. ಅಷ್ಟಿದ್ರೆ ನನಗೆ ಸಾಕು. ಯಾಕೆಂದರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು, ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ. ಸೊ ಚಂದ್ರು ಅವರು ನನಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ಸ್ ಅ ಲಾಟ್ ಟು ಎವ್ರಿಬಡಿ. ಆಲ್ ದ ಬೆಸ್ಟ್ ಚಂದ್ರು.